ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಪ್ರತಿಯೊಬ್ಬ ಹೆಣ್ಮಗಳಿಗೂ ನಿಮ್ಮ ಮೊದಲ ಹೀರೋ ಯಾರು, ನೀವು ತುಂಬಾ ಇಷ್ಟಪಡೋ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಮೊದಲು ಬರೋ ಹೆಸರೇ ಅಪ್ಪ. ಅಪ್ಪ ಅಂದ್ರೆ ಸಾಕು, ಹೆಣ್ಮಕ್ಳಿಗೆ ತಮ್ಮ ಪಾಲಿನ ಸರ್ವಸ್ವ. ಅಪ್ಪನೇ ಜಗತ್ತು. ಈ ಜಗತ್ತಿನಲ್ಲಿ ಅಪ್ಪನೇ ಹೀರೋ, ಅಪ್ಪನೇ ಎಲ್ಲವೂ. ಹೀಗಾಗಿಯೋ ಏನೋ ಅಪ್ಪ ಅಂದ್ರೆ ಆಕಾಶ ಅನ್ನೋದು ಇದು ನಿಜಕ್ಕೂ ಹೌದು ಬಿಡಿ. ಯಾಕಂದ್ರೆ ಪ್ರತಿ ಹೆಣ್ಮಕ್ಳಿಗೂ ತಾಯಿಗಿಂತ ತಂದೆ ಜೊತೆಗೇನೆ ಹೆಚ್ಚಿನ ಬಾಂಡಿಂಗ್ ಬೆಳೆದಿರುತ್ತೆ. ಪ್ರತಿ ಹೆಣ್ಮಕ್ಳು ಅಪ್ಪನಲ್ಲಿ ಗೆಳೆಯನನ್ನ ಕಾಣ್ತಾರೆ, ಹಿತೈಷಿಯನ್ನ ಕಾಣ್ತಾರೆ, ಗುರುವನ್ನು ಕಾಣ್ತಾರೆ. ಕೊನೆಗೆ ಧಾರೆ ಎರೆದು ಕೊಡುವಾಗ ವಾತ್ಸಲ್ಯದ ಚಿಲುಮೆ ಕಾಣ್ತಾರೆ. ಹೆಣ್ಮಕ್ಳ ಪಾಲಿಗೆ ಅಪ್ಪನಿಲ್ಲದ ಜಗತ್ತನ್ನ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ ಬಿಡಿ. ಹೆಣ್ಮಕ್ಳಿಗೆ ತಾಯಿ ಕೈತೂತು ಕೊಟ್ರು ಅಪ್ಪನ ಹೆಗಲೇ ಸ್ವರ್ಗ, ಅಪ್ಪನ ಲಾಲಿ ಹಾಡೇ ಜೋಕಾಲಿ. ಆದ್ರೆ ಬಹುತೇಕ ತಾಯಂದಿರು ತಮ್ಮ ಮನಸ್ಸಲ್ಲಿ ಮಕ್ಕಳ ಬಗ್ಗೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿರ್ತಾರೆ, ಹತ್ತಾರು ಕನಸು ಕಟ್ಕೊಂಡಿರ್ತಾರೆ. ಮಕ್ಕಳು ಅಂದ್ರೆ ಜೀವ ಬಿಡೋ ಲೆವೆಲ್ಗೆ ಪ್ರೀತಿ ಮಾಡ್ತಾ ಇರ್ತಾರೆ. ಆದ್ರೆ ಯಾವತ್ತೂ ಹೇಳ್ಕೊಳ್ಳಲ್ಲ. ಬರೀ ನೋವನ್ನಷ್ಟೇ ಅಲ್ಲ, ತನ್ನ ಆಸೆ, ಕನಸು, ಇಷ್ಟ ಇದ್ಯಾವುದನ್ನು ಹೇಳ್ಕೊಳ್ಳೋದಿಲ್ಲ. ಮಕ್ಕಳ ಮುಂದೆ ಕೂತು ತಾನು ಹೇಗೆ, ತನ್ನ ಪ್ರೀತಿ ಹೇಗೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಅಪ್ಪನ ಪ್ರೀತಿ ಯಾವತ್ತೂ ಎರಡೇ ಮಾತಿಗೆ ಸೀಮಿತ. ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ರೂ ತೋರಿಸಿಕೊಳ್ಳೋದಿಕ್ಕೆ ಬರಲ್ಲ. ಆದ್ರೆ ಈ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋದು ಮಗಳು ಮಾತ್ರ. ಮಗನಿಗಿಂತ ಮಗಳ ಪ್ರೀತಿ ತುಂಬಾ ಸ್ಪೆಷಲ್. ಇಂತಹದ್ದೇ ಪ್ರೀತಿ ಬಿಗ್ ಬಾಸ್ ರಕ್ಷಿತಾಗೂ ಸಿಕ್ಕಿದ್ದು. ಆತ್ಮೀಯರೇ, ರಕ್ಷಿತಾ ಶೆಟ್ಟಿ ತಮ್ಮ ಬದುಕಿನ ಬಗ್ಗೆ ಹತ್ತಾರು ವಿಷಯ ಹೇಳ್ಕೊಂಡಿದ್ದಾರೆ. ಯಾವಾಗ ವ್ಲಾಗ್ ಶುರು ಮಾಡಿದ್ದು, ಮನೆ ಹೇಗೆ ತೆಗೆದುಕೊಂಡಿದ್ದು, ತಂಗಿ ಏನ್ ಮಾಡ್ತಾರೆ, ಅಮ್ಮ ಹೇಗೆ, ಅಜ್ಜಿ ಮನೆಯ ಕನಸುಗಳು, ತಮ್ಮ ಬಾಲ್ಯದ ದಿನಗಳು, ಇದೆಲ್ಲದರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಆದ್ರೆ ಅಪ್ಪನ ಬಗ್ಗೆ ಮಾತನಾಡಿದ್ದು ತುಂಬಾ ಕಮ್ಮಿ. ಎಲ್ಲೂ ಕೂಡ ತಮ್ಮ ತಂದೆ ಬಗ್ಗೆ ಮಾತನಾಡಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ತಮ್ಮ ತಂದೆ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅಪ್ಪನ ಬಗ್ಗೆ ಒಂದಿಷ್ಟು ವಿಷಯ ಹಂಚ್ಕೊಂಡಿದ್ದಾರೆ. ಜೊತೆಗೆ ಲಕ್ಷ ಸಾಲ ಮಾಡ್ಕೊಂಡಿದ್ದು ಯಾಕೆ, ಇದೆಲ್ಲವನ್ನ ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾ ಶೆಟ್ಟಿ ಅಂದ್ರೆ ಸಿಕ್ಕಾಪಟ್ಟೆ ಮಾತು. ಒಂದು ಗಳಿಗೆಯೂ ಸುಮ್ಮನಿರೋ ವ್ಯಕ್ತಿತ್ವ ಅಲ್ಲವೇ ಅಲ್ಲ. ಯಾವಾಗ್ಲೂ ವಟವಟ ಅನ್ನೋ ಹುಡುಗಿ. ಇದೇ ಮಾತೆ ಇವತ್ತು ರಕ್ಷಿತಾರನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ. ಇವರು ಮಾತಾಡೋದಿಕ್ಕೆ ನಿಂತ್ರೆ ಎದುರಿಗಿದ್ದವರು ಒಂದು ಕ್ಷಣ ಗಪ್ಚುಪ್ ಆಗ್ತಾರೆ. ಅಯ್ಯೋ, ಇವರ ಸಹವಾಸವೇ ಬೇಡಪ್ಪ ಅಂದಿದ್ದು ಇದೆ. ರಕ್ಷಿತಾ ಇಷ್ಟೆಲ್ಲ ಮಾತನಾಡಿದ್ರೆ ಅವರ ತಂದೆ ಮಾತ್ರ ಸಿಕ್ಕಾಪಟ್ಟೆ ಸೈಲೆಂಟ್. 2 ಮಾತನಾಡಿದ್ರೆ ಕಮ್ಮಿ, 3 ಮಾತನಾಡಿದ್ರೆ ಜಾಸ್ತಿ. ಇದು ಹೊರಗಡೆ ಅಂತಲ್ಲ, ಮನೆಯಲ್ಲೂ ಅಷ್ಟೇ. ಮಗಳ ಜೊತೆ ಮಾತನಾಡಿದ್ದು ತುಂಬಾ ಕಮ್ಮಿ. ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಸಂಜೆ ಬರೋದು. ರಾತ್ರಿ ಮನೆಗ್ ಬರ್ತಾ ಇದ್ದಂತೆ ಮಗಳ ಮುಖ ನೋಡಿ ಒಮ್ಮೆ ಊಟ ಆಯ್ತಾ ಅಂತ ಕೇಳಿದ್ರೆ ಮುಗೀತು, ಮತ್ತೇನು ಮಾತುಕತೆ ಇಲ್ಲ. ರಕ್ಷಿತಾ ಕೂಡ ಇಷ್ಟೇ. ಆದ್ರೆ ಅಪ್ಪ ಅಂದ್ರೆ ಈ ಹೆಣ್ಣುಮಗಳಿಗೆ ಪ್ರಪಂಚ. ಅಪ್ಪನ ಖುಷಿಯಲ್ಲೇ ತನ್ನೆಲ್ಲ ಖುಷಿ ಕಾಣ್ತಾ ಇದ್ದಾರೆ. ಇವರ ತಂದೆಯೂ ಅಷ್ಟೇ. ಮಗಳ ಜೊತೆ ಮಾತು ಕಮ್ಮಿ, ಹಾಗಂತ ಪ್ರೀತಿ ಕಮ್ಮಿ ಮಾಡಿಲ್ಲ. ತನಗೆಷ್ಟೇ ಕಷ್ಟ ಇದ್ರು, ಮಗಳಿಗೆ ಏನೇ ಬೇಕಿದ್ರು ಪತ್ನಿ ಬಳಿ ಕೇಳಿ ಈಡೇರಿಸ್ತಾ ಇದ್ರು. ಬಿಗ್ ಬಾಸ್ ಟೈಮ್ ನಲ್ಲಿ ರಕ್ಷಿತಾ ತಂದೆಯೂ ಬರುವಂತೆ ಹೇಳಿದ್ರು. ಆದ್ರೆ ಮುಂಬೈನಲ್ಲಿ ಅಂಗಡಿ ಕೆಲಸ ಇದ್ದಿದ್ರಿಂದ ಬರೋದಕ್ಕೆ ಆಗಿರ್ಲಿಲ್ಲ. ಅದ್ರಲ್ಲೂ ಇವರು ಮಾತಾಡೋದು ತುಂಬಾ ಕಮ್ಮಿ, ನಾಚಿಕೆ ಸ್ವಭಾವ. ಸಮಾಜದಲ್ಲಿ ನಮ್ಮಪ್ಪನಿಗೊಂದು ದೊಡ್ಡ ಸ್ಥಾನಮಾನ ಸಿಗಬೇಕು ಅನ್ನೋದು ರಕ್ಷಿತಾ ಕನಸು. ರಕ್ಷಿತಾ ತಂದೆಗೆ ಒಂದು ಸ್ವಂತ ಮನೆ ತಗೋಬೇಕು ಅನ್ನೋ ದೊಡ್ಡ ಕನಸಿತ್ತು. ಹೀಗಾಗಿ ರಕ್ಷಿತಾ ಮುಂಬೈನಲ್ಲಿ ಮನೆ ಖರೀದಿಸಿದ್ದು. ಜಸ್ಟ್ 24 ವರ್ಷಕ್ಕೆ ಮನೆ ಖರೀದಿ ಮಾಡಿದ್ದು. ಅಪ್ಪನ ಕನಸನ್ನ ಈಡೇರಿಸಬೇಕು ಅನ್ನೋ ಕಾರಣಕ್ಕಾಗಿ ಮನೆ ಖರೀದಿಸೋ ನಿರ್ಧಾರ ಮಾಡಿದ್ದು. 15 ಲಕ್ಷ ಡೌನ್ ಪೇಮೆಂಟ್ ಮಾಡಿರೋ ರಕ್ಷಿತಾ ಶೆಟ್ಟಿ ಉಳಿದ ಹಣವನ್ನ ಸಾಲ ಮಾಡಿದ್ದಾರೆ. ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ. ಇದಕ್ಕಾಗಿ ಪ್ರತಿ ತಿಂಗಳು EMI ಕಟ್ತಾ ಇದ್ದಾರೆ. ಇವತ್ತಿಗೂ ಒಂದೇ ಒಂದು ತಿಂಗಳು EMI ಕಟ್ಟೋದು ನಿಂತಿಲ್ಲ. ಹೊರಗೆಲ್ಲ ಕೋಟಿ ಬೆಲೆ ಬಾಳೋ ಮನೆ ಕಟ್ಸಿದ್ದಾರೆ ರಕ್ಷಿತಾ ಅನ್ನೋ ಸುದ್ದಿ ಆಗ್ತಾ ಇದೆ. ಆದ್ರೆ ಆ ಕೋಟಿ ಹೇಗೆ ಬಂತು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಮನೆಗೆ ಹಾಕಿದ ಹಣದಲ್ಲಿ 3.25% ಸಾಲವನ್ನೇ ಮಾಡಿದ್ದಾರೆ. ಅಪ್ಪ ಅಮ್ಮನ ಖುಷಿಗಾಗಿ 24ನೇ ವಯಸ್ಸಲ್ಲೇ ಮನೆ ಖರೀದಿಸಿದ್ದಾರೆ. ರಕ್ಷಿತಾ ಮನೆಯನ್ನೇನೋ ಖರೀದಿಸಿದ್ರು, ಆದ್ರೆ ಆ ಮನೆಯಲ್ಲಿ ಇದ್ದಿದ್ದು ಕಮ್ಮಿ. ಅಜ್ಜಿ ಮನೆಯಲ್ಲೇ ಸದ್ಯಕ್ಕೆ ಸೆಟಲ್ ಆಗಿ ಹೋಗಿದ್ದಾರೆ. ಈಗ ಸೆಲೆಬ್ರಿಟಿ ಬೇರೆ ಆಗಿದ್ದಾರೆ. ಹೀಗಾಗಿ ಮುಂಬೈಯನ್ನ ಸದ್ಯಕ್ಕೆ ಮರೆತಂತೆ ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.